ನಮಸ್ಕಾರ ಎಲ್ಲರಿಗೂ. ಶುಭ ಮುಂಜಾನೆ, ಶುಭೋದಯ. ಗುರುಚರಿತ್ರೆಯ ಪೂರ್ಣ ಫಲವನ್ನು ದೊರಕಿಸಿಕೊಡುವಂತಹ ಗುರುಚರಿತ್ರೆಯ 14ನೇ ಅಧ್ಯಾಯವನ್ನು ಇವತ್ತು ನೋಡೋಣ. ಅಧ್ಯಾಯವನ್ನು ಪ್ರಾರಂಭಿಸ್ತಾ ಶ್ರೀಮನ್ಮಹಾಗಣಾಧಿಪತಯೇ ನಮಃ, ಶ್ರೀ ಸರಸ್ವತ್ಯೈ ನಮಃ, ಶ್ರೀ ಗುರುಭ್ಯೋ ನಮಃ. ಗುರುಚರಿತ್ರೆಯ ಮುಂದಿನ ಭಾಗವನ್ನು ಬೇಗ ಹೇಳುವ ಕೃಪೆ ಮಾಡಬೇಕೆಂದು ನಾಮಧಾರಕನು ಸಿದ್ಧಮುನಿಗೆ ಕರಜೋಡಿಸಿ ಪ್ರಾರ್ಥನೆ ಮಾಡಲು ಸಿದ್ಧಮುನಿಯು ಈ ರೀತಿಯಾಗಿ ಗುರುಚರಿತ್ರೆಯನ್ನು ಹೇಳತೊಡಗಿದನು. ನಾಮಧಾರಕ ಭಕ್ತ ಶಿರೋಮಣಿಯೇ ಕೇಳು. ಹೊಟ್ಟೆ ಶೂಲಿಯ ಬ್ರಾಹ್ಮಣನ ವ್ಯಾಧಿಯೆಲ್ಲವೂ ಗುರುಕೃಪೆಯಿಂದ ಮಾಯವಾಗಿ ಹೋಯಿತು. ಆತನು ಅನನ್ಯ ಭಕ್ತಿಯಿಂದ ಶ್ರೀಗಳವರಿಗೆ ನಮಸ್ಕರಿಸಿ ಅವರಿಂದ ಅಪ್ಪಣೆ ಪಡೆದು ತನ್ನ ಗ್ರಾಮಕ್ಕೆ ಹೊರಟು ಹೋದನು. ನಂತರ ಗುರುಗಳು ಸಾಯಂದೇವ ಬ್ರಾಹ್ಮಣನ ಮೇಲೆ ಸಂತುಷ್ಟ ಚಿತ್ತರಾಗಿ, ನಮ್ಮ ಪ್ರೀತಿಯು ನಿನ್ನ ಮೇಲೆ ಹೆಚ್ಚಾಗಿದೆ, ಆದ ಕಾರಣ ಸಾಯಂದೇವ, ನೀವು ವಂಶ ಪರಂಪರೆಯಾಗಿ ನನ್ನ ಭಕ್ತರಾಗಿ ಬಾಳಬೇಕು ಎಂದು ಅಪ್ಪಣೆ ಕೊಡಿಸಿದರು. ಆಗ ಸಾಯಂದೇವನು ಅತಿ ಭಕ್ತಿಯಿಂದ ಗುರು ಚರಣಗಳಲ್ಲಿ ಮಸ್ತಕವಿಟ್ಟು ನಮಸ್ಕರಿಸುತ್ತಾ, ಜಗದ್ಗುರುವೇ, ನೀನು ತ್ರಿಮೂರ್ತಿಗಳ ಅವತಾರನಾಗಿರುವಿ. ನೀನು ನರದೇಹ ಧರಿಸಿ ಬಂದಿರುವುದರಿಂದ ಮಾಯಾ ಅವಿದ್ಯೆಗಳಿಂದ ಆವೃತ್ತರಾಗಿರುವಂತಹ ನಮ್ಮ ದೃಷ್ಟಿಗೆ ನಿನ್ನ ನಿಜ ಸ್ವರೂಪವು ಗೋಚರಿಸದಾಗಿದೆ. ತ್ರಿಮೂರ್ತಿ ರೂಪ ಗುರುದೇವ, ದಯವಿಟ್ಟು ನನ್ನ ಮೇಲೆ ಕೃಪೆ ಮಾಡು. ನನ್ನದೊಂದು ಬೇಡಿಕೆಯನ್ನು ಪೂರ್ಣಗೊಳಿಸು. ನಮ್ಮ ವಂಶದಲ್ಲಿ ನಿನ್ನ ಬಗ್ಗೆ ಸ್ಥಿರವಾದ ಭಕ್ತಿಯುಂಟಾಗುವಂತೆ ಕೃಪೆ ಮಾಡು. ಅಂತ್ಯದಲ್ಲಿ ನಮಗೆ ಸದ್ಗತಿಯನ್ನು ನೀಡು. ಸದ್ಗುರುವೇ, ಸದ್ಯ ನಾನು ಹೊಟ್ಟೆಯ ಪಾಡಿಗಾಗಿ ಬರುವ ಮುಸಲ್ಮಾನ ಮಾಂಡಲಿಕನ ಸೇವೆಯನ್ನು ಕೈಗೊಂಡಿರುವೆನು. ಆತನು ಮಹಾಕ್ರೂರನಾಗಿರುವನು. ಆತನು ಪ್ರತಿ ವರುಷವೂ ಒಂದಿಲ್ಲೊಂದು ನೆಪದಿಂದ ತಪ್ಪದೆ ಬ್ರಾಹ್ಮಣರಿಗೆ ಹಿಂಸೆ ಕೊಟ್ಟು ವಧೆ ಮಾಡುವನು. ಈ ಕ್ರಮವು ವಾಡಿಕೆಯಾಗಿ ಹೋಗಿದೆ. ಈಗ ಅದೇ ಕಾರಣಕ್ಕಾಗಿಯೇ ಅವನು ನನಗೆ ತೀವ್ರ ಹೊರಟು ಬರಬೇಕೆಂದು ಹೇಳಿ ಕಳುಹಿಸಿರುವನು. ಈಗ ನಾನು ಅವನ ಹೇಳಿಕೆಯಂತೆ ಆತನ ದರ್ಶನಕ್ಕೆ ಹೋಗುವುದೊಂದೇ ತಡ. ಯಾವುದಾದರೊಂದು ತಪ್ಪು ಹೊರಿಸಿ ನನಗೆ ಚಿತ್ರಹಿಂಸೆ ನೀಡಿ ಕೊಂದು ಹಾಕುವನು. ದಯವಿಟ್ಟು ದಯಾನಿಧಿಗಳಾದ ತಾವು ನನ್ನನ್ನು ಈ ಯವನ ಬಾಧೆಯಿಂದ ರಕ್ಷಿಸಬೇಕೆಂದು ಪ್ರಾರ್ಥಿಸಿಕೊಂಡನು. ಸಾಯಂದೇವನ ದೀನ ವಚನಗಳನ್ನು ಕೇಳಿ ಗುರುದೇವನಲ್ಲಿ ಕರುಣೆ ಜನಿಸಿತು. ಆತನು ಸಾಯಂದೇವನನ್ನು ಸಮೀಪಕ್ಕೆ ಕರೆದು ಆತನ ತಲೆಯ ಮೇಲೆ ಕೈ ಇಟ್ಟು, ಸಾಯಂದೇವ, ಅಂಜಬೇಡ. ನೀನಿನ್ನು ಧೈರ್ಯವಾಗಿ ಹೋಗಿ ಆ ಯವನ ದೊರೆಯನ್ನು ಭೇಟಿಯಾಗು. ನಿನ್ನ ಭೇಟಿಯಿಂದ ಆತನು ಸಂತುಷ್ಟನಾಗಿ ನಿನಗೆ ಪುರಸ್ಕರಿಸಿ ಮತ್ತೆ ನಮ್ಮ ಬಳಿಗೆ ಕಳುಹಿಸಿಕೊಡುವನು. ನೀನು ಮರಳಿ ಬರುವವರೆಗೂ ನಾವು ಇದೇ ಊರಿನಲ್ಲಿಯೇ ಇರುವೆವು ಎಂದು ಭರವಸೆ ನೀಡಿ ಕಳುಹಿಸಿಕೊಟ್ಟರು. ಶ್ರೀ ಗುರುಗಳಿಂದ ಈ ರೀತಿಯಾಗಿ ಅಭಯ ಪಡೆದ ಸಾಯಂದೇವನು ನೇರವಾಗಿ ಅಲ್ಲಿಂದ ಹೊರಟು ಯವನ ದೊರೆಯ ಮನೆಯನ್ನು ತಲುಪಿದನು. ಈತನನ್ನು ನೋಡಿದೊಡನೆಯೇ ಆ ಯವನನು ಬೆಂಕಿಯಂತಾದನು. ಸಿಟ್ಟಿನಿಂದ ಹಾಗೆ ಮುಖ ತಿರುಗಿಸಿಕೊಂಡು ಮನೆಯೊಳಕ್ಕೆ ಹೋದನು. ಸಾಯಂದೇವನು ಆ ಯವನನು ಮುಂದಾವ ವಿಪತ್ತನ್ನು ತಂದೊಡ್ಡುವನೋ ಎಂದು ಭಯಚಕಿತನಾಗಿ ನೋಡುತ್ತಾ ಮನದಲ್ಲಿ ಶ್ರೀ ಗುರುಗಳನ್ನು ನೆನೆಯುತ್ತಾ ಅಲ್ಲಿಯೇ ನಿಂತುಕೊಂಡನು. ಶ್ರೀ ಗುರು ಕೃಪೆಯಾದವನ ಮೇಲೆ ಎಂಥ ದುಷ್ಟನ ಆಟವೂ ಸಾಗಲಾರದು. ಆ ದುಷ್ಟ ಯವನನು ಮನೆಯೊಳಗೆ ಹೋದದ್ದೊಂದೇ ತಡ ಶರೀರದ ಸ್ಮರಣೆ ತಪ್ಪಿ ಗಾಢ ನಿದ್ರೆಗೊಳಗಾದವನಂತೆ ಬಿದ್ದು ಬಿಟ್ಟನು. ಅವನಿಗೆ ಸ್ವಲ್ಪ ಸಮಯದಲ್ಲಿಯೇ ಮೈಯಲ್ಲಿ ಸಹಿಸಲಾಗದ ಉರಿ ಉಂಟಾಯಿತು. ಅದರಿಂದ ಆತನು ಎಚ್ಚೆತ್ತನು. ಆಗ ಆತನು ಪ್ರಾಣಾಂತಿಕವಾದ ನೋವಿನಿಂದ ನರಳುತ್ತಾ, ಅಯ್ಯೋ, ಈ ನೋವನ್ನು ಸಹಿಸಲಾರೆ. ಓರ್ವ ಬ್ರಾಹ್ಮಣನು ನನ್ನನ್ನು ಶಸ್ತ್ರದಿಂದ ಇರಿಯುತ್ತಿರುವನು. ನನ್ನ ಅವಯವಗಳೆಲ್ಲ ಕತ್ತರಿಸಿ ಬೀಳುವಂತಾಗುತ್ತಿದೆ ಎಂದು ಕನವರಿಸುತ್ತಾ ಸಂಪೂರ್ಣ ಸ್ಮೃತಿ ಬಂದವನಾಗಿ ಹೊರಗೆ ಕಾಯುತ್ತಾ ನಿಂತಿರುವ ಸಾಯಂದೇವನ ಹತ್ತಿರ ಓಡಿ ಬಂದನು ಮತ್ತು ಆತನ ಚರಣಗಳ ಮೇಲೆ ಬಿದ್ದು ಉರುಳಾಡುತ್ತಾ, ಸ್ವಾಮಿ, ತಾವೇಕೆ ಇಲ್ಲಿಗೆ ಬಂದಿರಿ? ತಮ್ಮನ್ನು ಕರೆದವರಾರು? ದಯವಿಟ್ಟು ಬೇಗ ಇಲ್ಲಿಂದ ಹೊರಟು ಹೋಗಿರಿ, ಇಲ್ಲವಾದರೆ ಆ ಬ್ರಾಹ್ಮಣನು ನನ್ನನ್ನು ಜೀವದಿಂದ ಉಳಿಸಲಾರನು. ಬೇಗನೆ ಹೊರಟು ಹೋಗಿರಿ ಎಂದು ನುಡಿಯುತ್ತಾ ಕೆಲವು ವಸ್ತ್ರಾಭರಣಗಳನ್ನು ಆತನಿಗೆ ಉಡುಗೊರೆಯಾಗಿ ಕೊಟ್ಟು ಕಳುಹಿಸಿಕೊಟ್ಟನು. ಬ್ರಾಹ್ಮಣ ಶ್ರೇಷ್ಠನಾದ ಸಾಯಂದೇವನು ತಟ್ಟನೆ ಅಲ್ಲಿಂದ ಹೊರಟು ವಾಸರ ಗ್ರಾಮಕ್ಕೆ ಬಂದನು. ಶ್ರೀ ಗುರುಗಳಿಗೆ ಒಳ್ಳೆ ಭಕ್ತಿಯಿಂದ ನಮಸ್ಕರಿಸಿ ಯವನ ರಾಜನ ಹತ್ತಿರ ನಡೆದ ಸಂಗತಿಗಳನ್ನೆಲ್ಲ ಸಾಧ್ಯಂತವಾಗಿ ವಿವರಿಸಿ ಹೇಳಿದನು. ಅದನ್ನು ಕೇಳಿ ಶ್ರೀ ಗುರುಗಳು ಸಂತೋಷಚಿತ್ತರಾದರು ಮತ್ತು ನಾವಿನ್ನು ದಕ್ಷಿಣ ಭಾರತದಲ್ಲಿಯ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಲು ಹೊರಡುವೆವು ಎಂದು ಸಾಯಂದೇವನಿಗೆ ತಿಳಿಸಿದರು.
ಸಾಯಂ ದೇವನು ಗುರುಗಳಿಗೆ ಕೈ ಮುಗಿದು, ಗುರುದೇವ, ಇನ್ನು ಮೇಲೆ ತಮ್ಮ ಚರಣ ದರ್ಶನವಿಲ್ಲದೆ ಬದುಕುವುದು ನನ್ನಿಂದ ಸಾಧ್ಯವಿಲ್ಲ. ಆದ ಕಾರಣ ನಾನೂ ತಮ್ಮೊಂದಿಗೆ ಬಂದು ಬಿಡುವೆನೆಂದು ಹಠ ಮಾಡತೊಡಗಿದನು. ಆಗ ಗುರುಗಳು ಆತನ ಅಚಲ ಭಕ್ತಿಗೆ ತಲೆದೂಗಿ, ಈಗಲೇ ನೀನು ನಮ್ಮನ್ನು ಅನುಸರಿಸುವುದು ಬೇಡ. ದಕ್ಷಿಣ ದೇಶದಲ್ಲಿ ಅನೇಕ ತೀರ್ಥಯಾತ್ರೆಗಳಿರುವವು. ನಾವು ಅವುಗಳನ್ನೆಲ್ಲ ಸಂದರ್ಶಿಸಿ 15 ವರ್ಷಗಳ ನಂತರ ಮತ್ತೆ ನಿನಗೆ ದರ್ಶನ ಕೊಡುವೆವು. ಆ ನಂತರ ನಾವು ನಿಮ್ಮ ಗ್ರಾಮದ ಸಮೀಪದಲ್ಲಿಯೇ ವಾಸವಾಗುವೆವು. ಆಗ ನೀನು ಹೆಂಡಿರು, ಮಕ್ಕಳು, ಬಳಗದವರ ಸಮೇತವಾಗಿ ಬಂದು ನಮಗೆ ಭೇಟಿಯಾಗು. ಇದು ಸತ್ಯವಚನವು ಎಂದು ಸಮಾಧಾನ ಹೇಳಿ ಆತನಿಗೆ ಆಶೀರ್ವದಿಸಿ ಅಲ್ಲಿಂದ ಮುಂದಕ್ಕೆ ಪ್ರಯಾಣ ಬೆಳೆಸಿದರು. ನಂತರ ಶ್ರೀ ಗುರುಗಳು ತಮ್ಮ ಶಿಷ್ಯ ಪರಿವಾರದೊಂದಿಗೆ ಆರೋಗ್ಯ ಭವಾನಿಯ ವಸತಿ ಸ್ಥಾನವಾದ ವೈಜನಾಥವೆಂಬ ಮಹಾಕ್ಷೇತ್ರಕ್ಕೆ ಬಂದರು ಮತ್ತು ಆ ಕ್ಷೇತ್ರದಲ್ಲಿಯೇ ಗುಪ್ತವಾಗಿ ವಾಸಿಸತೊಡಗಿದರು ಎಂದು ಸಿದ್ಧಮುನಿಗಳು ನಾಮಧಾರಕನಿಗೆ ಹೇಳಲು ಆತನು ತಟ್ಟನೆ ಕೈ ಮುಗಿದು, ಸ್ವಾಮಿ ಸಿದ್ಧಮುನೀಶ್ವರರೇ, ಗುರುಗಳಾದ ನರಸಿಂಹ ಸರಸ್ವತಿ ಯತಿಗಳು ಆ ಕ್ಷೇತ್ರದಲ್ಲಿ ಗುಪ್ತವಾಗಿ ಉಳಿದ ಕಾರಣವೇನು ಮತ್ತು ಅವರು ಅಲ್ಲಿ ಗುಪ್ತವಾಗಿ ಉಳಿದ ಮೇಲೆ ಅವರ ಅನುಯಾಯಿಗಳಾದ ಶಿಷ್ಯರೆಲ್ಲ ಎಲ್ಲಿಗೆ ಹೋದರು? ಇವೆಲ್ಲವನ್ನು ನನಗೆ ಸವಿಸ್ತಾರವಾಗಿ ತಿಳಿಸಬೇಕೆಂದು ವಿನಯದಿಂದ ಕೇಳಿಕೊಂಡನು ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆ ಎಂಬ ಅಮೃತಮಯವಾದ ಕಥಾಕಲ್ಪತರುವಿನಲ್ಲಿ ಶ್ರೀ ನರಸಿಂಹ ಸರಸ್ವತಿ ಉಪಾಖ್ಯಾನದಲ್ಲಿ ಸಿದ್ಧ ನಾಮಧಾರಕ ಸಂವಾದದಲ್ಲಿ 14ನೇ ಅಧ್ಯಾಯ ಮುಕ್ತಾಯವಾಯಿತು. ಶ್ರೀಮದ್ ದತ್ತಾತ್ರೇಯ ಅರ್ಪಣಮಸ್ತು. ಸದ್ಗುರು ಶ್ರೀಪಾದ ಶ್ರೀವಲ್ಲಭ ನರಸಿಂಹ ಸರಸ್ವತಿ ಮಹಾರಾಜ್ ಕಿ ಜೈ. ಧನ್ಯವಾದಗಳು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.